ಕುಣಿಗಲ್ ತಾಲೂಕಿನಲ್ಲಿ ಮತದಾರ ಪಟ್ಟಿಯ ಸಮಗ್ರವಾಗಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಜೂನ್ 30ರಿಂದ ಆರಂಭವಾಗಲಿದೆ ಎಂದು ತಹಶೀಲ್ದಾರ್ ಕರಿಯಾನಾಯ್ಕ ತಿಳಿಸಿದರು. ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಮಾಹಿತಿಯನ್ನ ನೀಡಿ ಗಣತಿ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿಸಿ ಪಡೆಯಲಿದ್ದಾರೆ. ಹೊಸದಾಗಿ ಮತದಾರರ ಸೇರ್ಪಡೆ ಎರಡೆರಡು ಕಡೆ ಮತದಾನ ಮಾಡುತ್ತಿದ್ರೆ ಅದು ಕಾನೂನು ಬಾಹಿರವಾಗಿದ್ದು ಒಂದೇ ಕಡೆ ತಮ್ಮ ಹಕ್ಕನ್ನ ಹೊಂದಬೇಕಾಗಿದೆ. ವಿಳಾಸ ಬದಲಾವಣೆಯನ್ನ ಕೂಡ ಮಾಡಬಹುದು. ಯಾವುದೇ ಆಕ್ಷೇಪಣೆಗಳಿದ್ರೆ ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರ 131 ಬೂತ್ ಬರಲಿದ್ದು ಒಟ್ಟು 2,05,836 ಮತದಾರರಿದ್ದಾರೆ. 18 ವರ್ಷ ತುಂಬಿದ ಎಲ್ಲ ಸಂವಿಧಾನಾತ್ಮಕವಾಗಿ ಮತದಾನದ ಹಕ್ಕನ್ನು ಪಡೆಯುವಂತಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಎಂ ನಾಯಕ್, ಚುನಾವಣಾ ಶಿರಸ್ತೇದಾರ್ ಮಂಜುನಾಥ್ ಉಪಸ್ಥಿತರಿದ್ದರು. ಸಂವಿಧಾನದ ಆರ್ಟಿಕಲ್ 324ರ ಅಡಿಯಲ್ಲಿ ಇದು ನಡೀತದೆ. ಸಂವಿಧಾನದ ಒಂದು ವಿಧಿ 324ನೇ ಇದರ ಕೆಳಗಡೆ ನಾವು ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ನಡೆಸ್ತೀವಿ. ಇದರಲ್ಲಿ 326ನೇ ವಿಧಿ ಮತದಾನಕ್ಕೆ ನಾವೇನು ಅರ್ಹರಾಗ್ತೀವಿ ಅಂಥವ್ರಿಗೆ ಇದು ಅನ್ವಯಿಸ್ತದೆ 326ನೇ ವಿಧಿ. ಆಮೇಲೆ ಇದು ನಮ್ಮಲ್ಲಿ ಇರ್ತಕ್ಕಂಥ ರೆಪ್ರೆಸೆಂಟೇಷನ್ ಪೀಪಲ್ಸ್ ಆ್ಯಕ್ಟ್ ಏನಿದೆಯೋ 1950 ಅಡಿಯಲ್ಲಿ ಸೆಕ್ಷನ್ 21ರಡಿ ಇದು ಸ್ಪೆಷಲ್ ಇನ್ಸೆಂಟಿವ್ ಪವರ್ಸ್ನ ಕೊಡ್ತದೆ. ಅಂದರೆ ಏನು ನಮ್ಮ ರಿವಿಷನ್ ಎಲೆಕ್ಷನ್ ರೂಲ್ಸ್ ಇದೆಯೋ ಸೆಕ್ಷನ್ 21 ಕಡೆ RP ಆ್ಯಕ್ಟು ಸೆಕ್ಷನ್ 21ರಡಿ ಸಮಗ್ರ ಪರಿಷ್ಕರಣೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತದೆ. ಸೆಕ್ಷನ್ 24 ಅಪೀಲ್ ಮಾಡಿಕೊಳ್ಳಿಕ್ಕೆ, ಅಂದರೆ ನಾವೇನೀಗ ಸಮಗ್ರ ಪರಿಷ್ಕರಣೆ ಮಾಡ್ತಿದ್ದೀವಿ, ಮಾಡಿಕೊಂಡಾಗ ಯಾರ್ದು ಸೇರ್ಪಡೆಯಾಗಿದೆ ಯಾರ್ದು ಸೇರ್ಪಡೆಯಾಗಿಲ್ಲ ಅಥವಾ ಸೇರ್ಪಡೆ ಆಗಿರ್ತಕ್ಕಂಥದ್ದು ಆಗದೇ ಇರತಕ್ಕಂಥದ್ದು ಯಾಕಾಗಿದೆ ಅನ್ನೋದ್ರ ಬಗ್ಗೆ ಅಬ್ಜೆಕ್ಷನ್ಸ್ ಮಾಡಲಿಕ್ಕೂ ಕೂಡ ಇದಕ್ಕೆ ಕಾಲಾವಕಾಶ ಇರ್ತದೆ. ಸೆಕ್ಷನ್ 31ರಡಿ ಪನಿಷ್ಮೆಂಟ್ ಇರ್ತದೆ. ಅಂದರೆ RP ಆ್ಯಕ್ಟು ಸೆಕ್ಷನ್ 31ರಡಿ ಪನಿಷ್ಮೆಂಟ್ ಅಂತಂದರೆ ಫಸ್ಟು ನಿಮಗೆ ನಾವು ಇದನ್ನ ಏನು ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಲ್ ರೋಲ್ನ ನಾವು 7/10/2026ಕ್ಕೆ ಪಬ್ಲಿಷ್ ಮಾಡ್ತೀವಿ. 7/10/2010ಕ್ಕೆ ಏನು ಪಬ್ಲಿಷ್ ಮಾಡ್ತೀವಲ್ಲ ಆ ಪಬ್ಲಿಕೇಶನ್ ವೋಟರ್ ಲೀಸ್ಟಲ್ಲಿ ಯಾರ್ದು ಇದೆ ಯಾರ್ದಿಲ್ಲ ಅನ್ನೋದು ನೀವು ಅವ್ರು ಕನ್ಫರ್ಮ್ ಮಾಡ್ಕೋಬೇಕು. ಅಷ್ಟರೊಳಗಡೆ ನಿಮಗೆ ಸುಮಾರು ಒಂದು 3 ತಿಂಗಳ ಕಾಲಾವಕಾಶ ಇರ್ತದೆ. 1 ತಿಂಗಳು ನಿಮಗೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಮಾಡಲಿಕ್ಕೆ, ಇದು 2 ತಿಂಗಳು ನಿಮಗೆ ಅಪೀಲ್ ಪೀರಿಯಡ್ ಇರ್ತದೆ. ಅಂದರೆ ನೀವು ಯಾಕೆ ಬಿಟ್ಟು ಹೋಯಿತು ಯಾಕೆ ಬಿಡಲಿಲ್ಲ ಅಥವಾ ಅಬ್ಜೆಕ್ಷನ್ ಎಂಥವು ಮಾಡ್ಬೋದು ಅಂತಂದರೆ ಇಂಥವ್ರು ಸೇರಬಾರ್ದಿತ್ತು ಸೇರಿಸಿದ್ದೀನಿ, ಅವ್ರು ನಮ್ಮ ತಾಲೂಕಿನ ಪ್ರಜೆ ಅಲ್ಲ ಅಥವಾ ನಮ್ಮ ದೇಶದ ಪ್ರಜೆ ಅಲ್ಲ ಅಂತ ಇಂಥ ವಿಚಾರಗಳನ್ನ ನೀವು ಇದು ಮಾಡಲಿಕ್ಕೆ ನಿಮಗೆ ಒಂದು 2 ತಿಂಗಳ ಕಾಲ ಕ್ಲೈಂಟ್ಸಿಗೆ ಅಬ್ಜೆಕ್ಷನ್ಸ್ ಟೈಮ್ ಇರ್ತದೆ. ಫೈನಲ್ ರೋಡು 7/10 ಮತ್ತು 2026ಕ್ಕೆ ನಾವು ನಿಮಗೆ ಪ್ರಚುರಪಡಿಸ್ತೀವಿ. ಎಲ್ಲ ತಾಲೂಕು ಪಂಚಾಯತಿಗಳಲ್ಲಾಗಲಿ ಅಥವಾ ನಮ್ಮ ತಾಲೂಕು ಕಚೇರಿಯಲ್ಲಿ ಸೇರಿಸಲಿಕ್ಕೆ ನಿಮಗೆ ಸುಮಾರು ಒಂದು 12 ಡಾಕ್ಯುಮೆಂಟ್ಸ್ನ ಈಗ ನಾವು ಎಲೆಕ್ಷನ್ ಕಮಿಷನಿಂದ ನಿಮಗೆ ಇಂಥ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಾವು ಹೇಳ್ತಿದ್ದೀವಿ. ಅದರಲ್ಲಿ 12ರಲ್ಲಿ ಸುಮಾರು ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಂಗ್ಲೀಷು ಮತ್ತು ಕನ್ನಡದಲ್ಲೂ ಕೂಡ ನಮಗೆ ಹೇಳ್ತಿದ್ದೀವಿ. ಇಂಥ ದಾಖಲೆಗಳು ಕೊಟ್ಟರೆ ನಾವು ಸೇರ್ತೀವಿ ಅಂತ. ಯಾವುದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕ ವಲಯದ ಉದ್ಯಮ, ಕಾಯಂ ಉದ್ಯೋಗಿ, ಪಿಂಚಣಿದಾರರಿಗಿರುವ ಯಾವುದೇ ಗುರುತಿನ ಚೀಟಿ, ನಿವೃತ್ತಿ ವೇತನ ಸಂದಾಯ ಆದೇಶ ಆಗಿರ್ಬೋದು, ಇದು ಒಂದು ಗುರುತಿನ ಚೀಟಿ ಯಾವುದಾದ್ರೂ ಸರ್ಕಾರಿ ಸ್ವಾಮ್ಯದಲ್ಲಿದ್ದವರಿಗೆ ಅದು ಅನ್ವಯ ಆಗ್ತದೆ. ಆಮೇಲೆ ಭಾರತದಲ್ಲಿ 1/7/1987ಕ್ಕೂ ಮುಂಚೆ ಸರ್ಕಾರ, ಸ್ಥಳೀಯ ಪ್ರಾಧಿಕಾರಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿ, ಜೀವ ವಿಮಾ ನಿಗಮ, LIC, ಸಾರ್ವಜನಿಕ ವಲಯ ಉದ್ಯಮಗಳು ನೀಡಿರುವ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ, ದಸ್ತಾವೇಜು, ಎಲ್ಲಾದರೂ ನಾವು ಲ್ಯಾಂಡ್ಗಳ ಬಗ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸು ಕೂಡ ಒಂದು ಗುರುತಿನ ಚೀಟಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಜನನ ಪ್ರಮಾಣ ಪತ್ರ, ಪುರಸಭೆ ಆಗಿರ್ಬೋದು, ನಮ್ಮ ಕಂದಾಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಜನನ ಪ್ರಮಾಣ ಪತ್ರ ಕೂಡ ನಿಮಗೊಂದು ದಾಖಲೆ ಆಗ್ತದೆ. ಪಾಸ್ಪೋರ್ಟ್ಸು, ನಾವು ಹೊರದೇಶಗಳಿಗೆ ಹೋಗ್ಲಿಕ್ಕೆ ನಾವು ಮಾಡಿಸಿರ್ತಕ್ಕ ಪಾಸ್ಪೋರ್ಟ್ ಕೂಡ ಅದಕ್ಕೆ ಮಾನ್ಯತೆ ಪಡೆದಿದೆ. ಆಮೇಲೆ ಮಾನ್ಯತೆ ಪಡೆದ ಮಂಡಳಿಗಳು, ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಮೆಟ್ರಿಕ್ಯುಲೇಷನ್, ಶೈಕ್ಷಣಿಕ ಪ್ರಮಾಣ ಪತ್ರ ಕೂಡ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡು, ಅವು ಕೂಡ ನಿಮಗೆ ಗುರುತಿನ ಚೀಟಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲದೆ ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಕಾಯಂ ನಿವಾಸಿ ಪ್ರಮಾಣ ಪತ್ರ, ಅಂದರೆ ನೀವು ಈ ಗ್ರಾಮದ ಪ್ರಜೆ ಹೌದು ಅಥವಾ ಈ ತಾಲೂಕಿನ ಪ್ರಜೆ ಹೌದು ಅಂತ ನಾವೇನೀಗ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ, ಅದು ಕೂಡ ಬರ್ತದೆ. 10/2026ಕ್ಕೆ ಯಾರಿಗೆ 18 ವರ್ಷ ತುಂಬ್ತದೋ ಅಂಥವರಿಗೆ ನಾವು ಇದರಲ್ಲಿ SIR ಅಲ್ಲಿ ಆಮೇಲೆ ವೋಟರ್ ಲಿಸ್ಟಲ್ಲಿ ಸೇರಲಿಕ್ಕೆ ಅವಕಾಶ ಇರ್ತದೆ.
ನಾವು ಸ್ಟಾರ್ಟಿಂಗು ಇದನ್ನು ಮಾಡ್ತಕ್ಕಂಥದ್ದು ಏನು ಮಾಡ್ತೀವಿ, ಪ್ರತಿ ಮನೆಗೂ ಕೂಡ ನಾನೀಗ ನಿಮಗೆ ಹೇಳಿದೆ, ಒಂದು ಡಿಕ್ಲರೇಷನ್ ಫಾರ್ಮು, ಎನುಮರೇಷನ್ ಫಾರ್ಮ್ ಅಂತ ಕೊಡ್ತೀವಿ. ಅಂಥದ್ದನ್ನ 20/6/2026ರಿಂದ 29/6/2026ವರೆಗೆ, ಅಂದರೆ ಸತತವಾಗಿ 9 ದಿವಸಗಳ ಕಾಲ ನಾವು ಪ್ರತಿ ಮನೆಗೂ ಕೂಡ ಈ ಫಾರ್ಮ್ಯಾಟ್ಸ್ನ ಕೊಡ್ತೀವಿ. ಒಂದು ವೇಳೆ ಯಾರಾದರೂ ಆ ಮನೆ ಬೀಗ ಹಾಕಿದ್ರು ಅಂತಂದರೆ ಪಕ್ಕದ ಮನೆಯವರಿಗೆ ಹೇಳ್ಬಿಟ್ಟು ಕೊಟ್ಟಿರ್ತೀವಿ,